ಇನ್ನು ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಸಂಬಂಧಪಟ್ಟ ಹಾಗೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸದ್ಯ ರಾಜ್ಯ ಮಹಿಳಾ ಆಯೋಗ ಅಲರ್ಟ್ ಆಗಿದೆ. ಈ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಮೆಸೇಜ್ ಮಾಡುವವರ ಬಗ್ಗೆ ನಿಗಾ ಇಡೋದಕ್ಕೆ ಮುಂದಾಗಿದೆ ಆಯೋಗ. ಕೆಟ್ಟ ಕಾಮೆಂಟ್ನಿಂದ ಆಗುವಂತಹ ಅನಾಹುತವನ್ನ ತಡೆಯೋಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಯಾವ ರೀತಿ ಜಾಲತಾಣಗಳ ಮೇಲೆ ಕಣ್ಣಿಡೋದಕ್ಕೆ ಸೈಬರ್ ಪೊಲೀಸರ ಮೊರೆ ಹೋಗಿದೆ. ಅದರ ಜೊತೆಗೆ ಪ್ರತಿ ಜಿಲ್ಲೆಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆಯ ನೇತೃತ್ವದಲ್ಲಿ ಜಾಗೃತಿಯನ್ನ ಮೂಡಿಸುವುದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಅಶ್ಲೀಲವಾಗಿ ಮೆಸೇಜ್ ಕಳುಹಿಸುವವರ ವಿರುದ್ಧ ಕಠಿಣ ಕಾನೂನಾತ್ಮಕ ಕ್ರಮ ಆಗ್ಲೇಬೇಕು. ಅದರ ಜೊತೆಗೆ ಹೀಗೆ ಮಾಡಿದ್ರೆ ಏನಾಗುತ್ತೆ ಅನ್ನುವಂತಹ ಜಾಗೃತಿ ಮೂಡಿಸುವಂತಹ ಕೆಲಸ ಅಟ್ ದಿ ಸೇಮ್ ಟೈಮ್ ಆಗ್ಬೇಕಾಗಿದೆ. ಮಹಿಳಾ ಆಯೋಗ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಈ ಬಗ್ಗೆ? ವಿದ್ಯಾ, ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ನಾವು ಸೆಲೆಬ್ರಿಟಿಗಳಿಗೋ ಅಥವಾ ಇನ್ಯಾವುದೋ ಕಾಮನ್ ಮ್ಯಾನ್ಗೋ ಮೆಸೇಜನ್ನು ಹಾಕಿದ್ರೆ, ಕಮೆಂಟನ್ನು ಹಾಕಿದ್ರೆ ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಾಗೋದಿಲ್ಲ, ನಾವು ಯಾರಂತ ಅವ್ರಿಗೆ ತಿಳಿಯೋದಿಲ್ಲ ಅನ್ನುವಂತಹ ಅಭಿಪ್ರಾಯದಲ್ಲಿ ಬಹುತೇಕ ಜನ ಇರ್ತಾರೆ. ರಾಜ್ಯದ ಸಾಕಷ್ಟು ಜನ ಇದೇ ಒಂದು ಮೈಂಡ್ ಸೆಟ್ನಲ್ಲಿ ಇರ್ತಾರೆ. ಆ ಮೈಂಡ್ ಸೆಟ್ಟನ್ನು ಬದಲಾಯಿಸಬೇಕು. ರಾಜ್ಯದ ಯಾವುದೇ ಮೂಲೆಯಲ್ಲಿ ನೀವು ಅವಿತು ಕುಳಿತುಕೊಂಡಿದ್ರು ಕೂಡ ಸೈಬರ್ ಕ್ರೈಮ್ ಪೊಲೀಸರಿಗೆ ನಿಮ್ಮನ್ನು ಟ್ರೇಸ್ ಮಾಡೋದು, ನಿಮ್ಮನ್ನು ಹುಡುಕೋದು ಅದು ಅಸಾಧ್ಯವಾದ ವಿಚಾರ ಏನಲ್ಲ ಅನ್ನುವಂತಹದನ್ನು ಅರ್ಥ ಮಾಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರಮ್ಯಾ ಪ್ರಕರಣ ಆದಂತಹ ಬೆನ್ನಲ್ಲೇ ಮಹಿಳಾ ಆಯೋಗ ಸಾಕಷ್ಟು ಅಲರ್ಟ್ ಆಗಿದೆ. ಅಂದ್ರೆ ರಮ್ಯಾಗೆ ಅಶ್ಲೀಲವಾಗಿ ಮೆಸೇಜ್, ಅವಾಚ್ಯ ಪದಗಳ ಬಳಕೆ ಜೊತೆಗೆ ಒಂದಷ್ಟು ನಿಂದನೆಗಳಾಗಿತ್ತಲ್ಲ, ಚಾರಿತ್ರ್ಯ ಉದಯ ಆಗುವಂತಹ ಒಂದಷ್ಟು ನಿಂದನೆಗಳಾಗಿತ್ತಲ್ಲ, ಆ ಎಲ್ಲ ವಿಚಾರಗಳು ಬೆಳಕಿಗೆ ಬಂದ ಬೆನ್ನಲ್ಲೇ ಈಗ ಮಹಿಳಾ ಆಯೋಗ ಅಲರ್ಟ್ ಆಗಿರುವಂತಹದ್ದು. ಒಂದಷ್ಟು ಪ್ಲಾನ್ಸ್ ಗಳನ್ನ ಮಾಡಿಕೊಂಡಿದೆ. ಅಂದ್ರೆ ನಿಮಗೆ ಗೊತ್ತಿರಬಹುದು, ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ರಾಜ್ಯದ ಪ್ರತಿ ಜಿಲ್ಲೆಗಳಿಗೂ ಕೂಡ ವಿಸಿಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಇರುವಂತಹ ಪ್ರತಿಯೊಬ್ಬರ ಸಮಸ್ಯೆಯನ್ನ ಆಲಿಸುವಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಉಪನ್ಯಾಸವನ್ನು ಕೊಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಪರ್ಟಿಕ್ಯುಲರ್ ಆಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಮಹಿಳೆಯರಿಗೆ ನಿಂದನೆ ಆಗ್ತಾ ಇದೆಯಲ್ಲ, ಇದರಿಂದ ಯಾವ್ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ, ನೀವೆಲ್ಲ ಕೂತ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಹಾಕೋದ್ರಿಂದ ನಿಮಗೆ ಯಾವ ರೀತಿಯಾದಂತಹ ಪನಿಷ್ಮೆಂಟ್ ಸಿಗುತ್ತೆ, ಕಾನೂನು ವ್ಯಾಪ್ತಿಯಲ್ಲಿ ನಿಮಗೆ ಏನು ಶಿಕ್ಷೆ ಇದೆ, ನೀವು ಹೇಗೆ ಜೈಲಲ್ಲಿ ಹೋಗಿ ಮುದ್ದೆ ಮುರಿಬೇಕಾಗುತ್ತೆ, ಈ ಎಲ್ಲ ವಿಚಾರಗಳ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷ ಉಪನ್ಯಾಸವನ್ನು ಕೊಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಅಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷೆಯೂ ಇರ್ತಾರೆ, ಅದ್ರ ಜೊತೆಗೆ ಕಾನೂನಿನಲ್ಲಿ ಈ ಲಾ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದವರು, ಅಂದ್ರೆ ಇಷ್ಟು ವರ್ಷ ಶಿಕ್ಷೆ ಅಂತ ಇದೆ ನಿಮಗೆ. ಯಾರಾದ್ರೂ ಒಬ್ಬ ವ್ಯಕ್ತಿ, ಈಗ ನನಗೆ ಯಾರೋ ಒಬ್ಬ ಕಮೆಂಟ್ ಮಾಡ್ದ ಅಂತ ಹೇಳಿದ್ರೆ ನಾನು ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ, FIR ಆದ್ರೆ ಅವರಿಗೆ ಜೈಲು ಶಿಕ್ಷೆ ಇರುತ್ತೆ ಸಾಬೀತಾದಂತಹ ಪಕ್ಷದಲ್ಲಿ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಅರಿವು ಮೂಡಿಸೋದಕ್ಕೆ ಒಂದು ವಿಶೇಷವಾದಂತಹ ಉಪನ್ಯಾಸವನ್ನ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾಡಲಾಗುತ್ತೆ. ಅದಾದ್ರ ಬೆನ್ನಲ್ಲೇ ಕರಪತ್ರ ಹಂಚಿಕೆಯನ್ನು ಕೂಡ ಮಾಡಲಾಗುತ್ತೆ. ಅಂದ್ರೆ ಈ ವಿಚಾರಗಳನ್ನ ಹೈಲೈಟ್ ಮಾಡಿ, ಸೊ ರಮ್ಯಾ ಒಬ್ಬ ಸೆಲೆಬ್ರಿಟಿ ಆಗಿರೋದ್ರ ಕಾರಣದಿಂದ ರಮ್ಯಾ ವಿಚಾರವನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಒಂದಷ್ಟು ಕರಪತ್ರವನ್ನ ಹಂಚಿಕೆ ಮಾಡುವಂತಹ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿರುವಂತದ್ದು. ಕೆಲವೇ ದಿನಗಳಲ್ಲಿ ಈ ಪ್ಲಾನ್ ಅನುಷ್ಠಾನಕ್ಕೆ ಕೂಡ ಬರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.